ಮಾತರಂನ ವಿವಾದ. ಎಐಸಿಸಿ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣದ ಸಂದರ್ಭದಲ್ಲಿ ವಂದೇ ಮಾತರಂ ಹಾಡೋದಕ್ಕೆ ಶುರು ಮಾಡಿದ್ರು. ಕೇಂದ್ರ ಸರ್ಕಾರದ ಹೊಸ ಕಾನೂನಿದೆ. ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರುವ ಎಲ್ಲ 6 ಚರಣಗಳನ್ನು ಹಾಡಬೇಕು ಮತ್ತು ರಾಷ್ಟ್ರ ಗಾಯನಕ್ಕೆ ಕೊಟ್ಟ ಗೌರವವನ್ನೇ ರಾಷ್ಟ್ರಗೀತೆಗೂ ಕೊಡಬೇಕು, ಜನಗಣಮನಕ್ಕೆ ಕೊಟ್ಟ ಗೌರವವನ್ನೇ ವಂದೇ ಮಾತರಂಗೂ ಕೊಡಬೇಕು ಅಂತ ಕಾನೂನಿದೆ. ಆ ಕಾನೂನಿನ ಅರಿವಿದ್ದವರು ಪೂರ್ತಿಯಾಗಿ ವಂದೇ ಮಾತರಮನ್ನು ಹಾಡ್ತಾ ಇದ್ರು. 3ನೆಯ ಚರಣ ಹಾಡೋದಕ್ಕೆ ಶುರು ಮಾಡಿದಾಗ ಸೋನಿಯಾ ಗಾಂಧಿ ಅವರಿಗೆ ಅಂದರೆ ಬೇಡ ಅಂತ ಅನ್ನಿಸ್ತು. ರಾಹುಲ್ ಗಾಂಧಿ ಅವರು ಆಮೇಲೆ ಹೇಳಿದ್ರು, ಈ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಹಾಡೋ ಪದ್ಧತಿ ಇಲ್ವಲ್ಲ, ನಮ್ಮಲ್ಲಿ ವಂದೇ ಮಾತರಂ ಹಾಡೋದಿಲ್ವಲ್ಲ ಅಂತ ಹೇಳಿದ್ರು. ಅದಾದ ನಂತರ ಜಯರಾಮ್ ರಮೇಶ್ ಅವರ ಸ್ಪಷ್ಟೀಕರಣ ಇತ್ತು. ವಂದೇ ಮಾತರಂ ನಿಲ್ಲಿಸೋ ಪ್ರಯತ್ನನೇ ಮಾಡಲಿಲ್ಲ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಚೇರ್ ಕೊಡಿ ಅಂತ ಹೇಳ್ತಾ ಇದ್ರು ಅಷ್ಟೇ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಗೋವಾದಲ್ಲಿ ಒಂದು ಪಕ್ಷದ ಸಮಾವೇಶದಲ್ಲಿ ಭಾಗವಹಿಸಿದರು. ಆ BLAಗಳ ಸಮಾವೇಶವನ್ನೇನೋ ಮಾಡಿದರು. ಅಲ್ಲಿ ಹಾಡಿದ್ದು 2 ಚರಣ. ಈ ಮುಂಚೆ ಏನು ಹಾಡಲಾಗ್ತಾ ಇತ್ತೋ ಅದನ್ನಷ್ಟೇ ಹಾಡಿದ್ರು, ಅಷ್ಟೇ ಹಾಡ್ತೀವಿ ಅಂತಲೂ ಹೇಳಿದ್ರು. मल्लिकार्जुन खड़गे और माताड़ी केಳಿಸ್ಕೊಳ್ಳಿ. अच्छा नहीं, कंप्लेंट वो क्या फाइल करी? जो महात्मा गांधी जी वंदे मातरम गाते वही में ही गया, जो जवाहरलाल नेहरू गए थे वही गा. अब तक 18 साल तक उन्होंने जो गाया, ऐसे उनकी सेंट्रल गवर्नमेंट वाजपेयी ने जो गाया वही गाया मैं, और 12 साल तक इन्होंने चीफ मिनिस्टर होकर अब तक जो गाया वही वंदे मातरम गाया. अगर ये गुनाह है तो उन्होंने 18 साल से गुनाह कर रहे हैं. अगर यही गुनाह है तो गांधी जी के ऊपर केस डालो, यही गुनाह है तो नेहरू जी के ऊपर डालो, यही गुनाह है तो वल्लभ भाई पटेल के ऊपर. अरे ये तो इनको मालूम नहीं. नो पैदा होने से पहले कांग्रेस वालों ने एक रेजोल्यूशन पास करके देश में कौन सा राष्ट्रीय गीत अपनाना ये किए हैं. तुम जो बोलते वही राष्ट्रगीत, आप जो कहते वही होगा. कल के दिन दूसरी सरकार आएगी, वो अगर कहे वही होता है. 90 साल से जो चल रहा है वही हम किए. ಮುಂದುವರೆದು ಇನ್ನೂ ಒಂದು ಮಾತು ಹೇಳಿದ್ರು. ಸೋನಿಯಾ ಗಾಂಧಿ ವಿರುದ್ಧ ಅಮಿತ್ ಶಾ ಮಾತಾಡಿದ್ದಾರೆ, ಗಾಂಧಿ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ನಾನು ಶಾಸಕನಾದಾಗ ಅಮಿತ್ ಶಾಗಿನ್ನೂ ಎದ್ದು ನಿಂತ್ಕೊಳ್ಳೋದಕ್ಕೂ ಬರ್ತಿರ್ಲಿಲ್ಲ. ಅಂದ್ರೆ ಅಮಿತ್ ಶಾ ಅಷ್ಟು ಚಿಕ್ಕವರಿದ್ರು ನಾನು MLA ಆದಾಗ ಅಂತ. ಅದನ್ನೊಂದ್ಸಲ ಕೇಳಿಸ್ಕೊಳ್ಳಿ. ये शाह तो इतने हमारे मैडम सोनिया गांधी जी के खिलाफ बात करते, गांधी फैमिली के खिलाफ बात करते. अरे मैं जब MLA बना था ये अमित शाह अभी उठा नहीं था. उनका कितना 57-58 है कितना. अरे देश के आजादी के लिए हमारे लोग लड़े, तुम लड़े. बताओ कौन सा बीजेपी का आदमी इस देश के आजादी के लिए लड़ा है? कौन सा RSS वाला इस देश के आजादी के लड़ा है? और हमको देशभक्ति सिखाते हो तो. ಇದಕ್ಕೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದರ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಅವರ ಪ್ರತಿಕ್ರಿಯೆ ಅದನ್ನು ಕೇಳಿಸ್ಕೊಳ್ಳಿ. इस देश के प्रथम राष्ट्रपति और महान स्वतंत्रता सेनानी डॉक्टर राजेंद्र प्रसाद ने जब बैठक हुई थी तो संविधान सभा में उन्होंने साफ साफ कहा कि हम 24 जनवरी 1950 को डॉक्टर राजेंद्र प्रसाद ने घोषणा की, जन गण मन राष्ट्रीय गान वंदे मातरम राष्ट्रीय गीत. मैं फिर रिपीट कर रहा हूँ, जन गण मन राष्ट्रीय गान वंदे मातरम राष्ट्रीय गीत, नेशनल एंथम जन गण मन, नेशनल सॉन्ग वंदे मातरम. ये डॉक्टर राजेंद्र प्रसाद तो कांग्रेस के ही थे ना, उसमें संविधान सभा के अध्यक्ष थे, बाद में भारत के राष्ट्रपति बने. तो ये जो नया बदलाव किया गया, कभी ये उम्मीद नहीं थी कि प्रिवेंशन ऑफ इंसल्ट टू द नेशनल ऑनर्स एक्ट जो बना 1971 में, किसने बनाया? कांग्रेस की सरकार, इंदिरा गांधी प्राइम मिनिस्टर थी. उसमें क्या कहा गया? तिरंगा हो, जनगण मन हो, इसका कोई इंसल्ट करेगा तो 3 साल तक की सजा हो जाएगी. ಇದು ಕಾಂಗ್ರೆಸ್ಸಿನ ನಿಲುವು ಅಂತಾಯಿತು. AICC ಅಧ್ಯಕ್ಷರೇ ಹೇಳಿದ ಮೇಲೆ KPCC ಅಧ್ಯಕ್ಷರು ಅದನ್ನೇ ಹೇಳ್ತಾ ಇದ್ದಾರೆ. ನೇಣಿಗೆ ಹಾಕ್ತೀನಂದ್ರೂ ಪೂರ್ತಿ ವಂದೇ ಮಾತರಂ ಹಾಡೋದಿಲ್ಲ ನಾವು ಅಂತ. BK ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟು ಕೇಳಿಸ್ಕೊಳ್ಳಿ.
ಕಾಂಗ್ರೆಸ್ ನಾನೊಬ್ಬ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು ಎರಡು ಸ್ಟ್ಯಾನ್ಸಾ, ಪೂರ್ಣಗೀತೆ ನಾವು ಆಡೋದಿಲ್ಲ. ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಹಾಡು ಹೇಳೋ ಸಂದರ್ಭದಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾರೆ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದ್ರ ಜೊತೆಗೆ ಖರ್ಗೆ ಸಾಹೇಬರಿಗೆ 84 ವಯಸ್ಸು, ಅವ್ರಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕುರ್ಚಿ ಕೊಡಿ ಅಂತ ಹೇಳೋದು. ಅದನ್ನು ಷಡ್ಯಂತ್ರ ಕುತಂತ್ರ ಮಾಡಿ ಈ ಅಮಿತ್ ಶಾದವರು ಏನೇನೋ ಭಾಷಣ ಮಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ನಾವು ಆಡೋದು 2 ಸ್ಟ್ಯಾನ್ಸಾ. ನಮ್ಮನ್ನು ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕ್ಲಿ, ನಾವು ತಯಾರಿದ್ದೀವಿ. ನಾವೇನು ಒಂದೇ ಮಾತರಂ ವಿರುದ್ಧ ಇಲ್ಲ. ಒಂದೇ ಮಾತರಂ ಇತಿಹಾಸ ನೀವು ನೋಡಿದಾಗ 1875ನೇ ಇಸ್ವಿನಲ್ಲಿ ಬಂಕಿಂ ಚಂದ್ರ ಚಟರ್ಜಿಯವರು ಬರೆದಿರ್ತಕ್ಕಂಥದ್ದು. RSS ಅವರು, ಹಿಂದೂ ಮಹಾಸಭಾದವರು ಅವರ ಶಾಖೆಗಳಲ್ಲಿ 1925ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟು ಸಲ ಇವರು ಒಂದೇ ಮಾತ್ರ ಮಾಡಿದ್ದಾರೆ, ರಾಷ್ಟ್ರಗೀತೆ ಆಡಿದ್ದಾರೆ. ಅದು ದೇಶದ್ರೋಹದ ಕೆಲಸ ಅಲ್ವಾ? ಸದಾ ವತ್ಸಲ ಏನು ರಾಷ್ಟ್ರಗೀತೆನಾ? ಏನು ಒಂದು ಸೌಹಾರ್ದ ವಾತಾವರಣವಿದೆ, ಅದನ್ನು ಕೆಡಿಸ್ಲಿಕ್ಕೋಸ್ಕರ ಇದನ್ನು ಮುಂದೆ ತಂದಿಟ್ಟಿದ್ದಾರೆ. ಇದು ಸೌಹಾರ್ದಯುತ ವಾತಾವರಣ ಕೆಡಿಸುವುದಕ್ಕೋಸ್ಕರ ಪೂರ್ತಿ ಒಂದೇ ಮಾತರಂ ಹಾಡು ಅಂತ ಕಾನೂನು ಮಾಡಿದ್ದಾರೆ ಅನ್ನುವ ಅರ್ಥದಲ್ಲಿ BK ಹರಿಪ್ರಸಾದ್ ಅವರು ಮಾತಾಡ್ತಾರೆ. ಯಾಕೆ ಹಾಳಾಗಬೇಕು ಸೌಹಾರ್ದತೆ? ಯಾಕೆ ಹಾಳಾಗಬೇಕು? 1896ರಲ್ಲಿ ಮೊಟ್ಟ ಮೊದಲ ಸಲ ರವೀಂದ್ರನಾಥ ಟ್ಯಾಗೋರರು ಒಂದೇ ಮಾತರಮನ್ನು ಹಾಡಿದ್ದೇ ಕೋಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ. 6 ಚರಣ ಹಾಡಿದರು. ಈಗ ಏನು ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಲ್ಲ, ಅದನ್ನೇ ರವೀಂದ್ರನಾಥ್ ಟ್ಯಾಗೋರರು ಹಾಡಿದ್ದು, ಕಾಂಗ್ರೆಸ್ ಅಧಿವೇಶನದಲ್ಲೇ ಹಾಡಿದ್ದು. 1896ರಿಂದ 1936 ತನಕ ಸಮಸ್ಯೆ ಇರಲಿಲ್ಲ, 37 ತನಕ ಸಮಸ್ಯೆ ಇರಲಿಲ್ಲ. ಅದಕ್ಕೆ 6 ಚರಣಗಳನ್ನೇ ಹಾಡ್ಕೊಂಡು ಬಂದರು. 37ರಲ್ಲಿ ಅದಕ್ಕಿಂತ ಮುಂಚೆ ಅಲಿ ಬ್ರದರ್ಸಿಗೆ ಆಕ್ಷೇಪ ಬಂದಿತ್ತು, ಎದ್ದೋಗ್ಬಿಡ್ತಿದ್ರು ಅವರು ಒಂದೇ ಮಾತ್ರ ಮಾಡುವಾಗ. ಯಾಕೆ? ದೇವಿ ಅಂತಿರಲ್ಲ ನೀವು, ನಮಗೆ ಧಕ್ಕೆ ಆಗುತ್ತಪ್ಪ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ. 1937ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಬೇಡ ಅಂದ. ಅದಕ್ಕೆ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ದೇಶ ಒಡೆದು ಹೋಗ್ಬಿಡ್ತಲ್ಲ. ಆ ಕಡೆ ಈ ಕಡೆ ಪಶ್ಚಿಮ ಪಾಕಿಸ್ತಾನ, ಆ ಕಡೆ ಪೂರ್ವ ಪಾಕಿಸ್ತಾನ ಆಯ್ತಲ್ಲ. ರಾತ್ರೋರಾತ್ರಿ ಒಡೆದಿಲ್ಲ ರೀ ದೇಶ ಕಟ್ ಮಾಡಿದ್ದು ರಾತ್ರೋರಾತ್ರಿ ಅಲ್ಲ. ಫಸ್ಟ್ ಒಂದೇ ಮಾತ್ರ ಕಟ್ ಮಾಡಿದ್ದು, ಆನಂತರ ದೇಶ ಒಡೆದದ್ದು. ನಿಲುವುಗಳನ್ನು ಹಿಂಗೆ ಸ್ಪಷ್ಟವಾಗಿ ಹೇಳೋದು ಒಳ್ಳೆಯದು, ಜನರಿಗೂ ಅರ್ಥ ಆಗ್ಬೇಕಲ್ಲ. ನಾವು ಫಾಸಿಗೆ ಹಾಕಿದ್ರೂ ಪೂರ್ತಿ ಒಂದೇ ಮಾತ್ರ ಮಾಡೋದಿಲ್ಲ ಅಂದರು BK ಹರಿಪ್ರಸಾದ್ ಅವರು. ನೇಣಿಗೆ ಹಾಕಿದ್ರೂ ಪೂರ್ತಿ ಒಂದೇ ಮಾತ್ರ ಮಾಡೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ತಾ ಇದ್ದಾರೆ, ಈ ಹಿಂದೆ ಹಾಡ್ತಾ ಇದ್ದ ಒಂದೇ ಮಾತರಮ್ಮನಷ್ಟೇ ಹಾಡ್ತೀವಿ ನಾವು ಅಂತ. 1936ರಲ್ಲಿ ಹಾಡಿಗೆ ಕತ್ರಿ ಹಾಕಿದಾಗ ಮೊದಲು ಹಾಡ್ತಾ ಇದ್ದ ಒಂದೇ ಮಾತರಮ್ಮನೇ ಹಾಡ್ತೀವಿ ನಾವು ಅಂತ ಯಾಕೆ ಹೇಳಲಿಲ್ಲ? ಹೋಲ್ರಿ, ಅಟ್ಲೀಸ್ಟ್ ಬಂಕಿಂ ಚಂದ್ರ ಚಟರ್ಜಿ ಅವರು ಮೃತಪಟ್ಟು ಬಿಟ್ಟಿದ್ರು ಅಷ್ಟೊತ್ತಿಗಾಗಲೇ. ಬರೆದಿರುವ ಕವಿನ ಕೇಳಿ ಆದರೂ ಕತ್ತರಿಸಿದ್ರೆ ಆ ಮಾತು ಬೇರೆ. 1937ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಕೇಳಿದ್ದಕ್ಕೆ ಒಂದೇ ಮಾತರಮ್ಮನ್ನು ಕಟ್ ಮಾಡ್ತೀವಿ ಅಂತ ಹೊರಟಾಗ, ಯಾಕ್ರಿ ಮೊದಲಿಂದ ಹಾಡ್ಕೊಂಡು ಬಂದಿದ್ದೀವಿ, ಪೂರ್ತಿನೇ ಹಾಡೋರು ನಾವು ಅಂತ ಯಾರು ಹೇಳಿದ್ರ? ನೋ. ಅವ್ರು ಬೇಜಾರಾಗತ್ತಂತ ಅವ್ರ ಮನಸ್ಸಿಗೆ. ಕತ್ತರಿಸ್ಬಿಡಿ, ಅದನ್ನು ಕತ್ತರಿಸ್ಬಿಡಿ. 1937ರಿಂದ 2026 ತನಕ ಏನು ಹಾಡ್ತಾ ಬಂದಿದ್ದೀವೋ ಅದನ್ನೇ ಹಾಡ್ತೀವಿ ನಾವು. ಬಂಕಿಂ ಚಂದ್ರ ಚಟರ್ಜಿ ಏನೋ ಬರೆದಿಟ್ಟರೆ ಪೂರ್ತಿ ಹಾಡ್ಬೇಕಾ ಅನ್ನೋಂಗಿದೆ ಈ ವಾದ. ಒಂದು ಟೈಮ್ನಲ್ಲಿ ಸೀಟ್ ಬೆಲ್ಟು ಕಂಪಲ್ಸರಿ ಇರಲಿಲ್ಲ ರೀ, ಹೆಲ್ಮೆಟ್ ಕಂಪಲ್ಸರಿ ಇರಲಿಲ್ಲಪ್ಪ. ಮೊದಲಿಂದನೂ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಿದ್ದೀನಿ. ಈಗ ಹೆಲ್ಮೆಟ್ ಹಾಕೋ ಅನ್ನಕ್ಕೆ ನೀವು ಯಾರು? ಈಗ ಸೀಟ್ ಬೆಲ್ಟ್ ಹಾಕೋ ಅನ್ನಕ್ಕೆ ನೀವು ಯಾರು? ಅಂದರೆ ಈ ದೇಶಕ್ಕೆ ಸಂವಿಧಾನ ಬಂದಾಗ 21 ವಯಸ್ಸು ದಾಟದವ್ರಿಗಷ್ಟೇ ಮತದಾನದ ಹಕ್ಕಿತ್ತಪ್ಪ. ಅದನ್ನು 18 ವಯಸ್ಸಿಗೆ ಇಳಿಸ್ಬೇಕು ಅಂತ ರಾಜೀವ್ ಗಾಂಧಿ ಅವ್ರಿಗೆ ಅನ್ನಿಸ್ತು. ಸಂವಿಧಾನ ಬರೆದವರೇ 21 ವರ್ಷ ಅಂತ ಮಾಡಿಟ್ಟಿದ್ದಾರೆ. ನೀವೆಂಗೆ 18 ವರ್ಷಕ್ಕೆ ಓಟ್ ಹಾಕು ಅಂತೀರಿ? ಇಲ್ಲ, ನಾವು 21ಕ್ಕೆ ಓಟ್ ಹಾಕೋರು ಅಂತಂದರೆ
ಆಮೇಲೆ ದೇಶದ ಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಗಾಯನ ಇವುಗಳಿಗೆ ಅವಮಾನ ಮಾಡಿದ್ರೆ 3 ವರ್ಷ ಶಿಕ್ಷೆ ಅನ್ನೋ ಕಾನೂನು ತಂದಿದ್ದು ಇಂದಿರಾ ಗಾಂಧಿಯವರು 1971ರಲ್ಲಿ. 1971ರಲ್ಲಿ ಇಂದಿರಾ ಗಾಂಧಿಯವರು ತಂದಿದ್ದ ಕಾನೂನು ಅದು. ಈಗ 6 ಚರಣ ವಂದೇ ಮಾತರಂ ಹಾಡಬೇಕು ಅಂತ ಈ ಸರ್ಕಾರ ಹೇಳ್ತಾ ಇದೆ. ಇಲ್ಲ, ನಾವು 2 ಚರಣ ಹಾಡ್ತೀವಿ ಅಂತೀರಿ. ನಡೀಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.